ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಕಲಾ ವಿಭಾಗದಲ್ಲಿ ಮೇಧಾ ವೇದಾಂತ್, ಕವಿತಾ ರವೀನಾ ಸೋಮಪ್ಪ ಲಮಾಣಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಕಲಾ ವಿಭಾಗದಲ್ಲಿ ರವೀನಾ ಸೋಮಪ್ಪ ಲಮಾಣಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಫಸ್ಟ್ ರ್ಯಾಂಕ್. ಪಿಯುಸಿ ಕಾಮರ್ಸ್ ವಿಭಾಗದಲ್ಲಿ ಮೂವರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಈ ಬಾರಿ ದ್ವಿತೀಯ ಪಿಯುಸಿಯಲ್ಲಿ ಕಲಾ ವಿಭಾಗದಲ್ಲಿ ಮೇಧಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅಂದ್ರೆ 600 ಅಂಕಗಳಿಗೆ 596 ಪಡೆದಿದ್ದಾರೆ. ಬೆಂಗಳೂರು ಕಲಾ ವಿಭಾಗದಲ್ಲಿ ಮೇಧಾಗೆ 600ಕ್ಕೆ 596 ಅಂಕಗಳನ್ನ ಪಡೆದಿದ್ದಾರೆ. ಹೀಗಾಗಿ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಅವರು ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಪಿಯುಸಿ ಕಲಾ ವಿಭಾಗದಲ್ಲಿ ಮೇಧಾ ಅವರು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ರಾಜ್ಯಕ್ಕೆ ಪಿಯುಸಿಯಲ್ಲಿ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಜಸ್ಟ್ ಮೇಧಾಗೆ ಇನ್ನು 4-5 ಮಾರ್ಕ್ಸ್ 600 ಔಟ್ ಆಫ್ 600 ಪಡೆಯೋದಕ್ಕೆ 6 ಮಾರ್ಕ್ಸ್ ಕಮ್ಮಿ ಆಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ 5,52,690. 2024ರಲ್ಲಿ ಶೇಕಡಾವಾರು ಉತ್ತೀರ್ಣತಾ ಪ್ರಮಾಣ 81.15 81.15% ಇದೆ. 2023ರಲ್ಲಿ ಈ ಪ್ರಮಾಣ 74.67% ಇತ್ತು. ಈ ಬಾರಿ ಏನು ನಮ್ಮ ಫಲಿತಾಂಶ ಇದೆ, ಇಟ್ ಇಸ್ ಅನ್ ಇನ್ಕ್ರೀಸ್ ಆಫ್ 6.48%. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಕಲಾ ವಿಭಾಗದಲ್ಲಿ ಮೇಧಾ ವೇದಾಂತ್, ಕವಿತಾ ರವೀನಾ ಸೋಮಪ್ಪ ಲಮಾಣಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಕಲಾ ವಿಭಾಗದಲ್ಲಿ ರವೀನಾ ಸೋಮಪ್ಪ ಲಮಾಣಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಫಸ್ಟ್ ರ್ಯಾಂಕ್. ಪಿಯುಸಿ ಕಾಮರ್ಸ್ ವಿಭಾಗದಲ್ಲಿ ಮೂವರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಈ ಬಾರಿ ದ್ವಿತೀಯ ಪಿಯುಸಿಯಲ್ಲಿ ಕಲಾ ವಿಭಾಗದಲ್ಲಿ ಮೇಧಾ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅಂದ್ರೆ 600 ಅಂಕಗಳಿಗೆ 596 ಪಡೆದಿದ್ದಾರೆ. ಬೆಂಗಳೂರು ಕಲಾ ವಿಭಾಗದಲ್ಲಿ ಮೇಧಾಗೆ 600ಕ್ಕೆ 596 ಅಂಕಗಳನ್ನ ಪಡೆದಿದ್ದಾರೆ. ಹೀಗಾಗಿ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಲಕ್ಷ್ಮಿ ಅವರು ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಪಿಯುಸಿ ಕಲಾ ವಿಭಾಗದಲ್ಲಿ ಮೇಧಾ ಅವರು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ರಾಜ್ಯಕ್ಕೆ ಪಿಯುಸಿಯಲ್ಲಿ ವಿದ್ಯಾಲಕ್ಷ್ಮಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಜಸ್ಟ್ ಮೇಧಾಗೆ ಇನ್ನು 4-5 ಮಾರ್ಕ್ಸ್ 600 ಔಟ್ ಆಫ್ 600 ಪಡೆಯೋದಕ್ಕೆ 6 ಮಾರ್ಕ್ಸ್ ಕಮ್ಮಿ ಆಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ 5,52,690. 2024ರಲ್ಲಿ ಶೇಕಡಾವಾರು ಉತ್ತೀರ್ಣತಾ ಪ್ರಮಾಣ 81.15 81.15% ಇದೆ. 2023ರಲ್ಲಿ ಈ ಪ್ರಮಾಣ 74.67% ಇತ್ತು. ಈ ಬಾರಿ ಏನು ನಮ್ಮ ಫಲಿತಾಂಶ ಇದೆ, ಇಟ್ ಇಸ್ ಅನ್ ಇನ್ಕ್ರೀಸ್ ಆಫ್ 6.48%. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.